ಟಾಕ್ಸಿಕ್ ಅಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಇರುವಂತಹ ಸಾಕಷ್ಟು ಎಲಿಮೆಂಟ್ಸ್ ಇದೆ, ಒಂದಷ್ಟು ಸರ್ಪ್ರೈಸಸ್ಗಳು ಕೂಡ ಇದೆ. ಜೊತೆಗೆ ಯಶ್ ಅವರು ತ್ರಿಬಲ್ ಆಕ್ಟಿಂಗ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಗಾಸಿಪ್ಗಳು ಕೂಡ ಸದ್ಯಕ್ಕೆ ಓಡಾಡ್ತಾ ಇದೆ. ಹಂಗೆ ಫಸ್ಟಿಗೆ ರೊಮ್ಯಾಂಟಿಕ್ ಸಾಂಗ್ ನ ರಿಲೀಸ್ ಮಾಡ್ತಾ ಇದ್ರೆ, ಸೊ ಇದರಿಂದ ಏನಾದ್ರೂ ಒಂದು ಸ್ಟೋರಿ ಇದೆಯಾ? ಲಿರಿಕ್ಸ್ ಬರ್ದಿರುವಂತಹವರು ಯೋಗರಾಜ್ ಭಟ್ರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಸೊ ಟಾಕ್ಸಿಕ್ ಎಲ್ಲ ನೋಡಿದ್ರೆ ಈಗ ಟಾಕ್ಸಿಕ್ ಇದೆ ಮಾತಾಗಿದೆ. ಅದರಲ್ಲೂ ಕೂಡ ಮಾರ್ಚ್ 2ನೇ ತಾರೀಕು ತಬಾಹಿ ಸಾಂಗು ಯಾವಾಗ ರಿಲೀಸ್ ಅಂತ ಅನೌನ್ಸ್ ಆದಾಗ್ಲಿಂದಲೂ ಯಾವಾಗ ಸಾಂಗ್ ಬರುತ್ತೆ, ಯಾವಾಗ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಸಿನಿಮಾ ತಂಡ ಈ ಒಂದು ರೊಮ್ಯಾಂಟಿಕ್ ಆಗಿರುವಂತಹ ಸಾಂಗ್ನ ಒಂದು ಪೋಸ್ಟರನ್ನು ಮೊನ್ನೆ ರಿಲೀಸ್ ಮಾಡಿರುತ್ತೆ. ಅದಾದ ನಂತರದಲ್ಲಿ ನಿನ್ನೆ ಮತ್ತೊಂದು ಪೋಸ್ಟರನ್ನು ಹಾಕಿರುತ್ತೆ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಯಶ್ ಅವರು ಹಗ್ ಮಾಡಿರುವಂತಹ ಆ ಹೀರೋಯಿನ್ ಯಾರು ಅಂತ. ಒಂದಷ್ಟು ಜನ ರಿಯಲಿ ಗೆಸ್ ಮಾಡಿದ್ರು ಅದು ಕಿಯಾರಾ ಅವರೇ ಅಂತ, ಇನ್ನೊಂದಷ್ಟು ಜನ ಇಲ್ಲ ಅದು ನಯನತಾರಾ ಅವರು ಅಂತ ಕೂಡ ಗೆಸ್ ಮಾಡಿರ್ತಾರೆ. ಸೊ ಸದ್ಯಕ್ಕೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಯಾಕಂದರೆ ಯಶ್ ಅವರು ಹಗ್ ಮಾಡ್ಕೊಂಡಿದ್ದಂತಹ ಹೀರೋಯಿನ್ ಕಿಯಾರಾ ಅವರು. ಸೊ ಇವರಿಬ್ಬರ ಕಾಂಬಿನೇಷನಲ್ಲಿ ಯಾವ ರೀತಿ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಟಾಕ್ಸಿಕ್ಕಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಇರುವಂತಹ ಸಾಕಷ್ಟು ಎಲಿಮೆಂಟ್ಸ್ ಇದೆ, ಒಂದಷ್ಟು ಸರ್ಪ್ರೈಸಸ್ಗಳು ಕೂಡ ಇದೆ, ಟ್ವಿಸ್ಟ್ಗಳು ಕೂಡ ಇದೆ. ಈಗಾಗಲೇ ರಾಯನ ಎಂಟ್ರಿ ಆಗಾಯಿತು, ನಂತರ ಟಿಕೆಟ್ ಎಂಟ್ರಿ ಕೂಡ ಆಗಿದೆ. ಜೊತೆಗೆ ಯಶ್ ಅವರು ತ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಗಾಸಿಪ್ಗಳು ಕೂಡ ಸದ್ಯಕ್ಕೆ ಓಡಾಡ್ತಾ ಇದೆ. ಬಟ್ ಗೊತ್ತಿಲ್ಲ, ಇರಬಹುದಾ, ಮೇ ಬಿ ಇದ್ರೆ ಮುಂದಿನ ದಿನಗಳಲ್ಲಿ ಅದು ಆ ಪಾತ್ರನೂ ಕೂಡ ಸಿನಿಮಾ ತಂಡ ಪರಿಚಯ ಮಾಡಬಹುದು. ಇದೆಲ್ಲದರ ನಡುವೆ ಈಗ ನಾರ್ಮಲಿ ಯಾವುದೇ ಒಂದು ಸಿನಿಮಾ ಅಂತ ಬಂದಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ನ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅಥವಾ ಹೀರೋ ಇಂಟ್ರೊಡಕ್ಷನ್ ಸಾಂಗ್ನ ಮೊದಲಿಗೆ ರಿಲೀಸ್ ಮಾಡ್ತಾ ಇತ್ತು. ಬಟ್ ಈ ಟಾಕ್ಸಿಕ್ಕಲ್ಲಿ ನಮಗೆ ಫಸ್ಟಿಗೆ ರೊಮ್ಯಾಂಟಿಕ್ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾದರೂ ಒಂದು ಸ್ಟೋರಿ ಇದೆಯಾ ಅಂತ ಎಲ್ಲರೂ ಒಂದಷ್ಟು ಜನರಿಗೆ ಪ್ರಶ್ನೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಬಹುಶಃ ಇರಬಹುದು ಯಾಕೆ ಸಿನಿಮಾ ತಂಡ ಫಸ್ಟಿಗೆ ರೊಮ್ಯಾಂಟಿಕ್ ಸಾಂಗ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ಬಿಟ್ಟಿರುವಂತಹ ಈ ಒಂದು ಪೋಸ್ಟರ್ ಹಿಂದೆ ನಮಗೆ ಒಂದಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ. ಅಂದರೆ ಬಹುಶಃ ಏನಾದರೂ ಯಶ್ ಅವ್ರಿಗೆ ಕಿಯಾರಾ ಅವರೇ ಹೀರೋಯಿನ್ನ ಅನ್ನೋ ರೀತಿಯಲ್ಲೂ ಕೂಡ, ಯಾಕೆಂದರೆ ಯಾರು ಹೀರೋಯಿನ್ ಆಗ್ತಾರೆ ಅಷ್ಟು ಜನ ನಟಿಮಣಿಯರಲ್ಲಿ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ನಮ್ಮೆಲ್ಲರಿಗೂ ಕೂಡ ಇತ್ತು. ಅದರಲ್ಲೂ ಕೂಡ ನಮ್ಮೆಲ್ಲರ ಫೇವ್ರೆಟ್ ಕೂಡ ಒಂದಷ್ಟು ಜನ ಇರ್ತಾರೆ. ಸೊ ಇವರಾದರೆ ಚೆನ್ನಾಗಿರುತ್ತೆ, ಯಶ್ ಅವ್ರಿಗೆ ಇವರಾದರೆ ಒಳ್ಳೆ ಜೋಡಿ ಆಗಿರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ವಿ. ಈ ಹಿಂದೆ ಯಶ್ ಅವರು ಅಭಿನಯಿಸಿದಂತಹ ರಾಮಚಾರಿ ಸಿನಿಮಾದಲ್ಲಾಗಿರಬಹುದು, ಗೂಗ್ಲಿಯಲ್ಲಿ, ಸಂತು ಸ್ಟ್ರೈಟ್ ಫಾರ್ವರ್ಡ್, ಮಾಸ್ಟರ್ ಪೀಸ್, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಒಂದು ಹೀರೋಯಿನ್ ಅಂತ ಬಂದಾಗ, ರೊಮ್ಯಾಂಟಿಕ್ ಸೀನ್ಗಳು ಅಂತ ಬಂದಾಗ ಯಶ್ ಅವರು ತುಂಬ ತಮ್ಮನ್ನು ತಾವು ಕೆಮಿಸ್ಟ್ರಿ ಆಗಿರಬಹುದು, ಹೀರೋಯಿನ್ ಕೆಮಿಸ್ಟ್ರಿ ಆಗಿರಬಹುದು, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಹಾಗೆಯೇ ಅವರ ಒಂದು ರೊಮ್ಯಾಂಟಿಕ್ ಸೀನ್ ನೋಡೋಕ್ಕೆ ನಮ್ಮೆಲ್ರಿಗೂ ಖುಷಿ ಆಗ್ತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ಯಾವ ರೀತಿ ಇರಬಹುದು, ಕಿಯಾರಾ ಅವ್ರ ಜೊತೆಗೆ ರೊಮ್ಯಾಂಟಿಕ್ ಸೀನ್ಸ್ಗಳು, ಜೊತೆಗೆ ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಾಗ ಅದರಲ್ಲೂ ಕೂಡ ಈ ನಮ್ಮ ಕನ್ನಡ ವರ್ಷನ್ಗೆ ಲಿರಿಕ್ಸ್ ಬರ್ದಿರುವಂತಹವರು ಯೋಗರಾಜ್ ಭಟ್ರು. ಸೊ ಭಟ್ರ ಸಾಹಿತ್ಯ ಈಗಾಗಲೇ ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಅವ್ರು ಎಷ್ಟು ಸಾಹಿತ್ಯಗಳನ್ನು ಬರೆದ್ರು ಅಂದರೆ ನಮಗೆ ಬಹಳ ಇಷ್ಟ ಆಗೋದು ಅಂತಂದರೆ ಮುಂಗಾರು ಮಳೆ ಅಂತ ಬಂದಾಗ. ಸೊ ಆ ರೀತಿಯಲ್ಲಿ ಸಾಹಿತ್ಯನ ಬರೆದಿರುವಂತಹ ವಿಕಟ ಕವಿ ಅವರು. ಸೊ ಅವರು ಯಾವ ರೀತಿ ಇದಕ್ಕೆ ಲಿರಿಕ್ಸ್ ಬರೆದಿರ್ತಾರೆ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಜೊತೆಗೆ ಯಶ್ ಅವ್ರನ್ನ ನೆಗೆಟಿವ್ ರೋಲ್ನಲ್ಲಿ ತೋರಿಸಿರ್ತಾರ, ಪಾಸಿಟಿವ್ ಶೇಡ್ನಲ್ಲಿ ತೋರಿಸಿರ್ತಾರ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಸೊ ಇನ್ನೇನು ಮಾರ್ಚ್ 19ನೇ ತಾರೀಕು ಇನ್ನು 18 ದಿನ ಇದೆ ಸಿನಿಮಾ ರಿಲೀಸ್ಗೆ. ಸೊ ಹೇಗಿರುತ್ತೆ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಡೇ ಬೈ ಡೇ ನಮ್ಮೆಲ್ರಿಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಇದೇ ವಾರದಲ್ಲಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಕೂಡ ಬರ್ತಾ ಇದೆ. ಸೊ ಟ್ರೈಲರ್ನಲ್ಲಿ ಇನ್ನೂ ಯಾವ ಶೇಡ್ನಲ್ಲಿ ಇನ್ನೂ ಎಂತೆಂತಹ ಪಾತ್ರಗಳನ್ನು ತೋರಿಸುವಂತಹ ಕೆಲಸ ಸಿನಿಮಾ ತಂಡ ಮಾಡುತ್ತೆ, ಇನ್ನು ಎಷ್ಟು ರಿಚ್ನೆಸ್ ಆಗಿ ಸಿನಿಮಾ ಇರುತ್ತೆ ಅನ್ನೋದನ್ನ ಟ್ರೈಲರ್ ಮೂಲಕ ತೋರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.